ಬೆಂಗಳೂರಿನಲ್ಲಿ ಅಪ್ರಾಪ್ತ ಮೇಲೆ ಅತ್ಯಾಚಾರ ಮಾಡಿದ್ದವನನ್ನ ಸೆರೆ ಹಿಡಿಯಲಾಗಿದೆ. ಸಂಜಯನಗರ ಠಾಣಾ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಕಲಬುರಗಿ ಮೂಲದ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಮಲ್ಲಿಕಾರ್ಜುನ್ ಅಲಿಯಾಸ್ ಮಂಜುನಾಥ್ ಬಂಧಿತ. ಹಲವು ಹೆಸರುಗಳಿಂದ ಈತ ಗುರುತಿಸಿಕೊಂಡಿದ್ದ ಆರೋಪಿ. ಮಲ್ಲಿಕಾರ್ಜುನ, ಮಂಜಣ್ಣ, ಹೋರಿ, ಬಸವರಾಜ್, ರಾಜ್, ರವಿ ಅನ್ನುವಂತ ಹೆಸರುಗಳಿಂದ ಈತ ಗುರುತಿಸಿಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ಈತ ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇದ್ದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಇದೆ. ಫೆಬ್ರವರಿ 23ನೇ ತಾರೀಕು ಸಂಜೆ 5 ಗಂಟೆ ವೇಳೆಗೆ ಈ ಒಂದು ಘಟನೆಯಾಗಿತ್ತು. ಮದುವೆ ಊಟ ಉಳಿದಿದೆ, ಕೊಡಿಸ್ತೀನಿ ಬಾ ಅಂತ ಹೇಳಿ ಆ ಅಮಾಯಕ ಬಾಲಕಿಯನ್ನ, ರಸ್ತೆ ಬದಿ ವ್ಯಾಪಾರ ಮಾಡಿಕೊಂಡಿದ್ದ ಆ ಬಾಲಕಿಯನ್ನ ಕರೆದುಕೊಂಡು ಹೋಗಿ ಆಕೆ ಮೇಲೆ ಅತ್ಯಾಚಾರ ಎಸಗಲಾಗಿದೆ. ರಾಜಾನಕುಂಟೆ ಅರಣ್ಯ ಪ್ರದೇಶದಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿತ್ತು. ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ, ಅಂದ್ರೆ ಆಕೆಯನ್ನ ಕರ್ಕೊಂಡು ಹೋಗ್ತಿರುವ ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ ಆರೋಪಿಯನ್ನ ಬಂಧಿಸಲಾಗಿದೆ. ಈ ಬಂಧನದಿಂದಾಗಿ ಈ ಏನು ಆರೋಪಿ ಏನಿದ್ದಾನೆ, ಮಲ್ಲಿಕಾರ್ಜುನ್ ಅಲಿಯಾಸ್ ಮಂಜುನಾಥ್ ಅಲಿಯಾಸ್ ರವಿ ಇತ್ಯಾದಿ ಹೆಸರುಗಳಿಂದ ಗುರುತಿಸಿಕೊಂಡಿದ್ದ ಆರೋಪಿ, ಈತನನ್ನ ಬಂಧಿಸಿದ ಬಳಿಕ ಈ ಫೆಬ್ರವರಿ 23ನೇ ತಾರೀಕು ಸಂಜೆ 5 ಗಂಟೆಗೆ ಏನು ಘಟನೆಯಾಗಿತ್ತು, ಆ ಘಟನೆಯನ್ನ ಹೊರತುಪಡಿಸಿ ಮತ್ತೊಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ. ಕೇವಲ ಬೆಂಗಳೂರಿನಲ್ಲಿ ಆಗಿರುವಂತಹ ಈ ಅಪ್ರಾಪ್ತ ಮೇಲೆ ಅತ್ಯಾಚಾರ ಪ್ರಕರಣ ಮಾತ್ರವಲ್ಲದೆ ಮತ್ತೊಂದು ಪ್ರಕರಣವನ್ನ ಕೂಡ ಈಗ ಬೆಳಕಿಗೆ ತಂದಿದ್ದಾರೆ. ಸಂಜಯನಗರ ಠಾಣಾ ಪೊಲೀಸರು ಆರೋಪಿಯನ್ನ ಬಂಧಿಸಿದ ಬಳಿಕ ನಿರ್ಜನ ಪ್ರದೇಶಕ್ಕೆ ಬಾಲಕಿಯನ್ನ ಕರೆದುಕೊಂಡು ಹೋಗಿ, ಇನ್ನೊಂದು ಪ್ರಕರಣ ಇದರಲ್ಲೂ ಕೂಡ ಟ್ಯೂಷನ್ ಮುಗಿಸಿ ಮನೆಗೆ ಹೋಗ್ತಿದ್ದ ಬಾಲಕಿಯನ್ನ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಈತ ಅತ್ಯಾಚಾರ ಮಾಡಿದ್ದ ಅನ್ನುವಂಥದ್ದು ಕೂಡ ಈಗ ಬೆಳಕಿಗೆ ಬಂದಿದೆ.